ವಿಚಾರಗಳು ಹಾಗೂ ಕಥೆಗಳು ಕೇವಲ ಕಾಲ್ಪನಿಕ. ಇದರಲ್ಲಿ ಬರುವಂತ ಪಾತ್ರ ಯಾವುದೇ ವ್ಯಕ್ತಿಗೆ ಅಥವಾ ಯಾವುದೇ ಕಥೆಗೂ ಸಂಬಂಧಿಸಿದ್ದಲ್ಲ, ಕೇವಲ ಕಾಲ್ಪನಿಕ. ಸುರೇಶಪ್ಪ ಹೋಗ ಮಕ್ಕೋ ಒಳಗ ನಿದ್ದಿನ ಬರವಲ್ದು ಬೇ. ಅಲ್ಲ ಹೋಗ ಮಕ್ಕೋ ಮಕ್ಕೊಂಡ್ರೆ ಎಲ್ಲ ತಾನ ಬರ್ತೈತಿ ನಿದ್ದೆ. ಅಲ್ಲ ಈ ಅಜ್ಜಿ ಅವ್ರಿಗೆ ಅದ ಮಕ್ಕೋ ಹೋಗು ಅಂತಾಳ, ನನಗೆ ಯಾಕನ್ವಲ್ಲ ನಾನು ಹೋಗಿ ಎತ್ತಾಗ ಸುಮ್ಮನೆ ಮಕ್ಕೋಬೇಕಂದ್ರ ಯಮ್ಮ ತಲೆ ಕಟ್ಟಾಡ್ಸ್ಬೇ ಅಂದ್ರ ಒಟ್ಟು ನಿದ್ದೆ ಬಂದಂಗ ಆಕತಿ. ಆತ್ ತಗೋ ಅಂದಂಗ ಸುರೇಶಿ ರಮೇಶಪ್ಪ ಎಲ್ಲದನ ಯಾಕ ಕಂಡೇ ಇರಲಿಲ್ಲ ಮಗಲಿಂದ? ಆ ಮನಿ ಹಾಳಿ ಮನಿಗೆ ಹೋಗಿದ್ದಾನವ. ಏನಿಲ್ವೇ ಅವನು ಏನಾರ ಕೆಲಸ ಇರ್ಬೇಕಾ ಮುಗಿಸ್ಕೊಂಡೆ ಬರ್ತಾನ ತಡಿ. ಅಯ್ಯ ಹುಡುಗ ಇವತ್ತೇನ್ ಕೆಲಸ ಯಪ್ಪ, ನಾಳೆ ಮಾಡಕ ಬರ್ತಿದ್ದಿಲ್ಲ? ಯಾರು ಹೇಳ್ಬೇಕು ಬೇ ಅವಂಗ ನಾಳೆ ಮಾಡಂತ ಹೇಳಿ ಹೇಳದವ್ರ ಮಾತು ಆಮೇಲೆ ಕೇಳ್ತಾನ. ರಮೇಶಪ್ಪ ಕರೆನ ಹಂಗದ ನೋಡ್ತಾನ, ನಿಮ್ಮಂಗ ಮನ್ಯಾಗ ಕುಂತು ಯಾಡ್ ಮಾತಾಡಿದ್ನಿ ಕಾತಾಡಿದ್ನಿ ಕೇಳಬೇಡವನ್ನ. ಮುಂಜಾನೆ ಎದ್ದು ಹೇಳ್ತಾನ ಏನ ಒಬ್ಬರು ಕೊಟ್ಟು ಒಂದು ಮಾತಿಲ್ಲ ಒಂದು ಕತಿ ಇಲ್ಲ. ಆತ ಜಾಕ ಮಾಡ್ತಾನ, ನಾಷ್ಟಾ ಮಾಡ್ತಾನ, ಆತ ಡ್ಯೂಟಿಗೆ ಹೋಗ್ತಾನ. ಒಮ್ಮಿಂದೊಮ್ಮಿಕ್ಲೆ ರಾತ್ರಿಗೆ ಯಾವಾಗ ತಿತ್ತೈತೆ ಯಾವಾಗ ಬರ್ತಾನ, ಯಾವಾಗ ತಿತ್ತೈತೆ ಯಾವಾಗ ಉಂತಾನ, ಆತ ಮತ್ತೊಂದು ಏನೇನೇನೇನೋ ಇಲ್ಲ ನೋಡಪ್ಪ ಅವಂದು. ಅದಕ್ಕನಯ್ಯಪ್ಪ ಅವಸರ ಮಾಡಿ ಮದುವೆ ಮಾಡಿದ್ವಿ ತಣ್ಣಗತ್ತಾಗ. ಹೇಂತಿ ಬಂದಾಳಲ್ಲ ಚಿಂತಿಲ್ ಬಿಡ, ಇನ್ನು ಬೇಚಂಗ ಬಿಗಿ ಬಸ್ತ್ ಮಾಡಿ ಬಿಸ್ತಿ ಇಡ್ತಾಳ. ನಿನ್ನ ಬಾಯಿ ಹರ್ಕಿಲೆ ಹಂಗ ಆಗ್ಬೇಕು ನೋಡ್ಬೇ ಅಮ್ಮ. ಆದ್ರೂ ಇವತ್ತರ ಮನ್ಯಾಗ ಇರ್ಬೇಕನ್ನಂಗಿಲ್ಲ ಹುಡುಗ. ನಿನ್ನ ಗುರ್ತಾಗೋದಿಲ್ಲನಪ್ಪ, ಸಣ್ಣರನಪ್ಪ ನಾವೆಲ್ಲಾನು ತಿಳಿಸಿ ಹೇಳಾಕ. ನಿತ್ಯ ಹತ್ತೈತಿ ಎಲ್ಲಾರ್ಗಿ ಕಂಟ್ಲ ಒಂದ್ ಆರ್ ಬಿಟ್ಟೈತಿ, ಅಡಿಗೆ ಮನ್ಯಾಗ ಹೋಗಿ ನೀರ್ ತಗೊಂಡ್ ಬರ್ತಾನೆ. ಈಕಿ ರಮೇಶಪ್ಪನ್ ಏಂತಿ ಪ್ರೇಮವಲ್ಲ? ಹೌದು, ಈಕೆ ಯಾಕೆ ಬಂದ ಹೊರಗ? ಪ್ರೇಮ ಅಮ್ಮಗ ನಿದ್ದಿದಂತ ಮಾಡಿದ್ದೆ, ಎಚ್ಚರ ಅದಾಳ. ಯಮ್ಮ ಅದೇ ಪ್ರೇಮ ಯಾಕಬೇ ಈಗ ರಾತ್ರಿ ಎದ್ದು ಹೊರಗೆ ಬಂದಿದಿ? ಹೋಗಿವ ಮಕ್ಕೋ ಹೋಗ. ಅಜ್ಜಿ ಅದು ನೀರ ಕುಡಿಯಕ್ ಬಂದನಿ. ಅಯ್ಯೋ ಅಯ್ಯೋ ನಿಮ್ದೊಂದು ದೊಡ್ಡ ಹುಚ್ಚ ಕತ್ತಿ ನಡ್ದೈತಿ ಬಿಡವಾ. ಆಕಿ ಚಾಕ್ಲೇಟಿಗೆ ಶಟ್ಕೊಂಡು ಬಂದಿದ್ಲು, ನೀ ಅದಕ್ಕೆ ಶಟ್ಕೊಂಡು ಬಂದಿದೀವ? ಶಟ್ಕೊಂಡು ಬಂದಿನ ಅಮ್ಮ ಏನೇನ ಹೇಳಕ್ ಕುಂತಾಳ. ಬೈನಿ ಯಾಕ್ರಿ ಏನ್ರ ಬೇಕಾಗಿತ್ತನ? ಏನಿಲ್ರಿ ಅಣ್ಣಾರ, ಯಾಕ ನೀರಡ್ಕಿ ಭಾಳ ಆಗಿತ್ರಿ, ಒಂಚೂರು ನೀರ್ ಕುಡಿದ್ರಾತಂತ ಹೇಳಿ ಬಂದೆ. ಅಷ್ಟರೊಳಗ ಅಜ್ಜಿ ಒದರಿದ್ರು. ಹೌದಾ ಕುಡೀರಿ ನೀರು. ಸುರೇಶಿ ನೀರ್ ಕುಡಿತಾರಂತ ಬೇ. ಇಷ್ಟೊತ್ನಾಗ ಯಾಕೆ ಹೊರಗೆ ಬಂದಾಳಿಕಿ ಪ್ರೇಮಕ್ಕ? ಏನಿಲ್ಲ ರಮೇಶಪ್ಪ ಬಂದಾನ, ಅವ್ರು ಇನ್ನೂ ಬಂದೇ ಇಲ್ಲ. ಅಜ್ಜಿ ಮುಂದೆ ಏನ್ ಹೇಳಿ? ಏ ಪ್ರೇಮವ್ವ ರಮೇಶಪ್ಪ ಬಂದಾನ ಇಲ್ಲ? ಅಯ್ಯೋ ಅದ್ಕೆಮ್ಮ ಅಮ್ಮನ ಮುಂದ ರಮೇಶಣ್ಣ ಬಂದಿಲ್ಲ ಅಂತ ಹೇಳ್ತಾರ ಏನ? ಮತ್ತ ಬೀಗರು ಬೇರೆ ಮನ್ಯಾಗ ಅದಾರ, ಅವ್ರ ಮುಂದ ಏನಾರ ಗದ್ಲಾತಂದ್ರ ಅಯ್ಯೋ ಏನ್ ಹೇಳ್ತಾರ ಏನ? ಅಜ್ಜಿ ಬಂದು ಬಾಳತ್ತಾತ ಮಕ್ಕೊಂಡಾರ. ಹೌದನ? ಆತ್ ಬಿಡವ, ನೀ ಯಾಕೆ ಬಂದಿದಿ? ಅಬ್ಬಾ ಅತ್ತಿಗೆಮ್ಮನು ತಿಳುವರಿಕೆ ಏಕೆ ಅದಾಳ. ಏನಿಲ್ವೇ ಅಮ್ಮ, ನೀರ್ ಕುಡಿಯಾಕ ಬಂದಿದ್ದೆ. ಹೌದನವ? ಆತ್ ತಗೋ, ಒಂಚರಿಗೆ ನೀರ ತಗೊಂಡು ಹೋಗು. ಅಜ್ಜಿ. ಬೈನಿ ಹ್ಞೂನ್ರಿ ಅಣ್ಣಾರ. ಅಮ್ಮನ ಮುಂದ ಸುಳ್ಳು ಹೇಳಿದ್ರುದಿಲ್ಲ? ಮತ್ತೇನ್ ಹೇಳಿರಿ ಅಣ್ಣ? ಏನಾರ ಇದ್ದಿದ್ದು ಹೇಳಿದ್ನಂದ್ರ ಸುಮ್ಮನೆ ಮನ್ಯಾಗ ಬೀಗರು ಬೇರೆ ಅದಾರ, ಅದಕ್ಕ ಏನು ಯಾರಿಗೂ ಏನು ಗೊತ್ತಾಗೋದು ಬೇಡ ಅಂತ ಹೇಳಿ ಒಳಗದಾರ ಅಂತ ಹೇಳಿದೆ. ಅದ್ಕೆಮ್ಮ ಎಷ್ಟು ಒಳ್ಳೆ ಮನಸ್ಸೈತಿ ನಿಮಗೆ ಹೆಂಗ ನಾ ಕೃತಜ್ಞತೆ ತಿಳಿಸ್ಬೇಕು ಅನ್ನೋದ ತಿಳಿಯವಲ್ದ. ನಮ್ಮ ಮನಿ ಗೌರವದ ಬಗ್ಗೆ, ನಮ್ಮ ಮನಿ ವಿಷಯ ಇನ್ನೊಬ್ರ ಕಿವಿಗೆ ಬೀಳಬಾರ್ದು ಅಂತ ಹೇಳಿ ಗಂಡ ಇಲ್ಲಂದ್ರೂ ಒಳಗದಾನ ಅಂತ ಹೇಳ್ಕೊಳಕತ್ತೀರಿ. ನಿಮ್ಮಂತವ್ರು ಈ ಕಾಲದಾಗ ಇರುವುದು ಬಹಳ ಕಡಿಮಿನ. ಅಲ್ಲ ರಮೇಶ್ ಮಾಮಾರ ರೂಮ್ನಾಗ ಅದಾರಂದ್ರ ಈಕಿ ಹೊರಗೆ ಬಂದಿದ್ದು ಮೊದಲೇ ತಪ್ಪ. ಇನ್ನೊಂದು ನನ್ನ ಗಂಡನ ಕೂಟ ಎಷ್ಟು ಸಲಿಗೆಲೆ ಮಾತಾಡಕ್ ಕುಂತಾಳಿಕಿ, ಅದು ಎರಡನೇ ತಪ್ಪ. ಈಕಿ ನಡವಳಿಕೆ ಯಾಕೋ ನನ್ನ ಮನಸ್ಸಿಗೆ ಬರವಲ್ದ. ಇರ್ಲಿ ನನ್ನ ಗಂಡನ ಬರಬ್ಬರಿ ಬಿಗಿ ಬಂದೋಬಸ್ತ ಮಾಡ್ತಾನೆ. ಅತ್ತಿಗೆಮ್ಮ ಅಂದ್ರ ನೀವು ನನಗ ತಾಯಿ ಸಮ. ನಾ ಇವತ್ತ ನಿಮ್ಗ ಒಂದು ಮಾತು ಕೊಡ್ತೇನಿ, ನಮ್ಮ ಅಣ್ಣನ ಕರ್ಕೊಂಡು ಬಂದ ಈ ಮನ್ಯಾಗ ನಿಮ್ಮ ಜೊತೆ ಚಂದಗೆ ಬಾಳ್ವೆ ಮಾಡಂಗ ನಾ ಮಾಡೇ ಮಾಡ್ತೇನ್ರಿ. ಅತ್ತಿಗೆಮ್ಮ ಸ್ವಲ್ಪ ನನಗ ಟೈಮ್ ಕೊಡ್ರಿ, ನಾನು ಅಷ್ಟಕ್ಕ ಅವನ್ನ ಬಿಡುವುದಿಲ್ಲ. ಅವಂದು ತಪ್ಪು ಅವಂಗ ಅರುವಾಗಿ ನನ್ನ ಹೆಂಡತಿ ಬಿಟ್ಟ ನನಗೆ ಈ ಪ್ರಪಂಚದಾಗ ಯಾರೂ ಇಲ್ಲ ಅನ್ಬೇಕವ. ಏನ್ ಮಾಡ್ಲಿರಿ ಅತ್ತಿಗೆಮ್ಮ, ನಿನ್ನೆ ಸಂತು ನಾನು ಇವತ್ತು ಬೆಳಗ್ಗೆನೂ ಹೇಳಿವ್ರಿ ಅವನಿಗೆ, ಸಣ್ಣ ತಮ್ಮಗಳ ಕಡೆ ಬುದ್ಧಿ ಹೇಳಿಸ್ಕೊಂತಾನಂದ್ರ ಏನು ಹೇಳಿ ನಾನು? ಅದಕ್ಕೆ ದಯಮಾಡಿ ತಮ್ಮಲ್ಲಿ ನಾನು ಬೇಡ್ಕೊಂತೀನಿ ಕೈ ಮುಗಿದು ಸ್ವಲ್ಪ ಟೈಮ್ ಕೊಡ್ರಿ. ಅವನು ಮನಸ್ಲಿಂದ ಕೆಟ್ಟವ ಇಲ್ರಿ, ಅವ್ನ ಮನಸ್ಸು ಭಾಳ ಒಳ್ಳೆ ಅದಾನ. ಏನೋ ಕೆಟ್ಟ ದೃಷ್ಟಿ ಅವನ ಮೇಲೆ ಬಿದ್ದೈತೆ ಅನಿಸ್ತೈತೆ ನನಗೆ. ಆ ದೃಷ್ಟಿನ ದೂರ ಮಾಡಿ ನಿಮ್ಮ ಕೂಟ ಚಂದಗಿರಂಗ ಮಾಡ್ತೀನಿ. ನಾನು ನಿಮ್ಮ ಮಗನ ಸ್ಥಾನದ ನಿಂತ ನಿಮಗಿವತ್ತ ಈ ಮಾತನ್ನ ಕೊಡ್ತೇನೆ. ಅಲ್ಲ ಮೈದ್ನನ್ ಕೂಟ ಅರ್ಧ ರಾತ್ರಿಯಾಗ ಮಾತಾಡುವಂತ ಮಾತು ಏನಿರ್ತಾವ? ಇವ ನೋಡ ಗಂಡ ಭಂಡ. ಇಲ್ಲ ಹೇಳ್ತಿ ಕುಂತೇನಿ, ನನ್ನ ಮುಂದೆ ಹಾಕಿ ಕೂಟ ನಿಂತ ಎಷ್ಟೋತನ ಮಾತಾಡ್ತಾನ. ಸ್ವಲ್ಪರ ಒಂದ್ ಈಟ ಅಂಜಿಕೆ ಬೇಡ? ಇರ್ಲಿ ಇವತ್ತ ಕೊನೆದಾಗಿ ನನ್ನ ಗಂಡನ ಕೂಟ ಮಾತಾಡ್ಬೇಕು ನೀನ. ನಾಳೆ ಬೆಳಗ್ಗೆ ಹರದ್ರೆ ನನ್ನ ಗಂಡನ ಕೂಟ ನೀ ಒಟ್ಟ ಮಾತಾಡಿರ್ಬಾರ್ದು. ಹಂಗ ನನ್ನ
ಬೇಕಾಗಿಲ್ಲ. ಆದ್ರೂ ನನ್ನ ತಂದೆ ಹೇಳ್ಬೇಕಾಗಿದ್ದ ಮಾತು ನಿಮ್ಮ ಬಾಯಿಗೆ ಬಂದೈತಂದ್ರೆ ತಂದೆಕ್ಕಿಂತನೂ ದೊಡ್ಡ ಸ್ಥಾನದಾಗ ನಿಮ್ಮನ್ನ ಇಡ್ತೇನೆ ನಾನು. ಬರ್ತೇನ್ರಿ ಅಣ್ಣ. ಇಂಥ ಒಳ್ಳೆ ಮನಸ್ಸಿರೋ ಹೆಂಡತಿನ ದೂರ ಮಾಡ್ಕೊಳತ್ತ ನಮ್ಮಣ್ಣ. ಇದನ್ನ ನಾ ಇನ್ನ ಇಷ್ಟಕ್ಕ ಬಿಡೋದಿಲ್ಲ. ಅದಕ್ಕೊಂದು ಅಂತ್ಯ ಹಾಡೇ ಹಾಡ್ತೇನಿ. ಅಕ್ಕಿನ್ನ ನಮ್ಮ ಅಣ್ಣನ ಸಂಸಾರ ಹಾಳು ಮಾಡೋಕತ್ತಕ್ಕಿನ್ನ ಈ ಊರಾಗ ಇರ್ಲಾರ್ದಂಗ ಮಾಡ್ಲಿಲ್ಲ. ನನ್ನ ಹೆಸರು ಸುರೇಶನ ಅಲ್ಲ. ಇಲ್ಲಿ ಹೇಳ್ತಿ ಕುಂತೇನಿ, ಅದನ್ನ ಬಿಟ್ಟ ಆಕಿ ಹೋಗೋ ಮಟ ನೋಡ್ತಾನ ಏನ? ನೋಡು ನೋಡು, ಆಕಿನ್ನ ನೋಡ್ಕೊಂತ ಕುಂದರ. ಅಯ್ಯ ಹುಡುಗಿ, ಎಲ್ಲಿ ಹೋದ್ಲಿಕ್ಕಿ ಸ್ವಭಾವ? ಈಕೆಲ್ಲಿ ಹೋದ್ಲಪ್ಪ ನಾನು ಹೇಳ್ತಿ? ಅಲ್ಲ, ಈಕಿ ಸಂಬಂಧ ನಿದ್ದೆ ಬರಾಕತ್ತಿದ್ರು ತಡ್ಕೊಂಡು ಇಲ್ಲಿ ಬಂದು ಮಕ್ಕೊಂಡೇನಿ ಥಂಡ್ಯಾಗ. ಅಂತದ್ ಕುತ್ಕೊಂಡ ಈಕೆಲ್ಲಿ ಹೋದ್ಲು ಅಂತ. ಸುರೇಶ, ನೀನ್ ಹೇಂತಿ ಸಟ್ಕೊಂಡು ಹೋಗಿ ಬಿಟ್ಲಲ್ಲ ಅಪ್ಪ. ಯಮ್ಮ, ಆಕಿ ಸಟ್ಕೊಂಡು ಹೋಗಿಲ್ಬೇ, ನಿದ್ದಿ ಬಂದಿರ್ಬೇಕ ಜೋರಾಗೆ. ಥಂಡಿ ಒಂದ್ ಐತಲ್ಲಿ ಇಲ್ಲಿ, ಅದಕ್ಕ ಕೋಲ್ಯಾಗ ಹೋಗ್ಯಾಳ ಅವ್ರು ಚಿಗವನಂತಲೇ ಮಕ್ಕೊಳಕ. ಹಿಂಗಂತ ಏನಪ್ಪ? ಅಲ್ಲ ಯಪ್ಪ, ಕೋಲ್ ಕುಂತಂಗ ಕುಂತಾನಿ, ನೀನು ಕಂಬ ನಿಂತಂಗ ನಿಂತಿದಿ. ಒಂದು ಮಾತು ಹೇಳಿ ಹೋಗ್ಬಾರ್ದನ? ಯಮ್ಮ ನಿದ್ದೆ ಬರಾಕತ್ತತಿ, ಮತ್ತೆ ಹೋಗಿ ಮಕ್ಕೊಂತೇನೆ ಅಂತ ಹೇಳಿ ಬೆರಗ್ಗನ ಹೋಗೇ ಬಿಟ್ಲಪ್ಪ. ಯಮ್ಮ, ಇದನ್ನೆಲ್ಲ ನೀನ್ ಅವ್ರಿಗೆ ಚಂದಗೆ ಕಲಸ. ಇದು ನಿನ್ನ ಡ್ಯೂಟಿ. ಒಂದಿಟ್ಟು ಬಿಗಿ ಇಡ ಅವ್ರನ್ನ. ನಿನ್ನ ಸೊಸಿಗೆ ಹೆಂಗ ಟಾರ್ಚರ್ ಮಾಡ್ತಿಲ್ಲ ಹಂಗ ಅವ್ರಿಗೆ ಒಟ್ಟು ಮಾಡ. ಮೊಮ್ಮಕ್ಕಳು ಅಂತ ತಲೆ ಮೇಲೆ ಕುಂದರ್ಸ್ಕೋಬೇಡ್ಬಿ. ಒಂದೀಟ ಮನಿ ಹಿರಿಯರ್ದ ಹೆದರಿಕಿ ಇರ್ಬೇಕ. ನೋಡು, ಗಂಡನ್ನವ ಇಲ್ಲದೇನಿ, ಅಮ್ಮನ್ನ ಕೀಲ್ ಕುಂತಿದಿ. ಒಂದು ಮಾತು ಹೇಳಿಲ್ ನೋಡು, ಹೆಂಗ್ ಹೋದ್ಲು? ಸುರೇಶಪ್ಪ ಸಣ್ಣ ಪಾಪ ಸಾಲಿ ಕಲ್ಕೊಂತ ಇದ್ದಾರ, ಏನ್ ಗೊತ್ತಿರ್ತತಿ? ದಿನ ಕಳೆದಂಗ ತಾವ ಕಲ್ಕೊಂತಾರ ಎಲ್ಲ. ಅಷ್ಟ ಯಾಕ ನಿಮ್ಗೂ ಬರಬ್ಬರಿ ಸಾಲಿ ಕಲಿಸ್ತಾರ. ಅದು ಮಾತ್ರ ಖರೇನ ಬಿಡ್ಬೇ ಅಮ್ಮ. ನೋಡು, ಕಲಸಾಕ್ ಹೋಗಿ ನಿಂದ ಚಾ ತಲಬು ಬಿಡಿಸ್ಯಾರ. ಸುರೇಶಿ, ಚಾ ಎದಕ್ಕ ನೆನಪು ಮಾಡಿದೆ ಅಪ್ಪ? ನನಗ ಗ್ಯಾಸ್ ಆತಂದ್ರ ತಲಬು ಎದ್ದು ಬಿಡ್ತತಿಪ್ಪ. ಹೋಗು, ಮತ್ತೆ ಯಾರು ಇಲ್ಲ, ನೀನ ಒಂದು ಕಪ್ ಚಾ ಮಾಡ್ಕೊಂಡು ಬಾ ನನಗ. ಹೋಗ್ಬೇ ಅಮ್ಮ, ನನಗರ ನಿದ್ದಿ ಜೋರ ಬಂದಾವ. ಅಯ್ಯೋ, ಕತಿ ದೊಡ್ಡದೈತಪ್ಪ ನಿಂದು. ಹೇಂತಿ ಬಾಜು ಕುಂತಾಗ ನಿದ್ದಿ ಒಟ್ಟ ಬರ್ಲಿಲ್ಲ. ಈಗ ಹೇಂತಿ ಎದ್ದು ಹೋದ್ಲಂತ ಕೂಡ್ಲೆ ನಿದ್ದಿ ಬಂದ್ಬಿಟ್ವನ? ಅದ್ಯಾಕಾದಿತ್ತು? ನನಗೊಂದು ಕಪ್ ಚಾ ಮಾಡಿ ಕೊಟ್ಟು ನೀ ಹೋಗಿ ಮಕ್ಕೊಳಕ. ಬಿಟ್ಟು ನಿನಗ ಚಾ ಕುಡಿಯೋದ ಬಿಡಿಸ್ಬೇಕ. ಏನಂದಿ? ಏನಿಲ್ಬೇ, ಚಾ ಮಾಡ್ಕೊಂಡ್ ಬರ್ತಾನೆ. ಆತ್ ಹೋಗಿ ಮಾಡ್ಕೊಂಡ್ ಬಾ. ಏ ಸುರಪ್ಪ, ಏನ್ ಬೇ? ಮತ್ತ ಡಾಕ್ಟರ್ ಭಾಡೆ ನಿಮ್ಮ ಅವನ ಮುಂದ ನಿಮ್ಮ ಅತ್ತಿಯರಿಗೆ ಸಕ್ರಿ ಚಾ ಕೊಡಬೇಡ್ರಿ ಅಂತ ಹೇಳಾನ ಅವ್ರ ಹಾಟೆ. ಅಲ್ಲಯ್ಯಪ್ಪ, ನಾನು ಯಾವಾಗ ತಿಳುವರ್ಕಿ ಬಂದೈತಿಪ್ಪ, ಅವಾಗಿಂದ ಸಕ್ರಿ ಮುಂದೆ ಮಾಡಿ ಚಾ ಕುಡ್ಕೊಂತ ಬಂದನಿ. ಏನಾಗೈತ್ ನನಗ? ನನ್ನ ಹಾಟೆ ಹೇಳ್ಯಾನ ಈಕಿ ನಿಮ್ಮ ಅವ್ವ ಯವ್ವ ಈಕೆರ ಅದಳಪ್ಪ ಹೇಳ್ತಾನ ನಾನು. ನಿನ್ನ ಹೆಚ್ಚಿನ ಕೆಡ ಅವಳ ಚಾ ಕೊಡೋದು ಕೊಡ್ತಾಳ ಯಪ್ಪ. ಬಿಸಿ ನೀರು, ಸಕ್ರಿನೂ ಇರಂಗಿಲ್ಲ, ಚಾಪಡಿನೂ ಇರಂಗಿಲ್ಲ, ಇತ್ತಾಗ ಹಾಲು ಇರಂಗಿಲ್ಲ. ಈಗ ಸಕ್ಕರೆ ಹಾಕಿ ಮಾಡ್ಲು, ಚಾಪಡಿ ಹಾಕಿ ಮಾಡ್ಲು, ಹಾಲು ಹಾಕಿ ಮಾಡ್ಲು, ಅದನ್ನ ಹೇಳ್ಬಿ. ಹಾಳು ಪುರಾಣ ಬಿಡು, ನನಗ ನಿದ್ದಿ ಬಂದಾವ. ಅಲ್ಲ ಸುರಪ್ಪ, ಒಟ್ಟು ಸಕ್ರಿ ಮುಂದೆ ಮಾಡ, ಆಮೇಲೆ ಒಂದಿಷ್ಟು ಹಾಲನ್ನು ಮುಂದೆ ಮಾಡಿಬಿಡು. ಸಕ್ರಿ ಹಾಲು ಯಾಡು ಜೊಟ್ಟು ಹೆಚ್ಚಿಗೆ ಇತ್ತಂದ್ರೆ ನೋಡಪ್ಪ, ಚಾ ಕುಡಿಯಾಕ ಅಟ್ಟ ಮನಸ್ಸು ಬರ್ತತಿ. ನನಗ ಅನಿಸ್ತೈತಿ ಅಮ್ಮ, ಚಾ ಕಂಡು ಹಿಡ್ದವ ನಿನ್ನ ಸಂಬಂಧ ಹಿಡಿದಿರ್ಬೇಕವ. ಅವ ಏನಾರ ಕಂಡು ಹಿಡಿಲಿಕ್ಕ ನಿನಗ ಬೆಳಗ ಹರಿತಿದ್ದಿಲ್ವೇ? ಏನಂತೀಯ ಏನ? ಹೋಗಯ್ಯಪ್ಪ, ಬೆಳಗ್ಗೆ ಹರಿಯಾಕತ್ತ. ಹೋಗು, ದಡಾನ ಹೋಗಿ ಒಂದು ಕಪ್ ಚಾ ಮಾಡ್ಕೊಂಡ್ ಬಾ. ತಗೋರ್ಬೇ ಯವ್ವ. ಬೇ ಯವ್ವ. ಗೌಡಪ್ಪ, ಯಾಕಯ್ಯಪ್ಪ ನಿದ್ದೆ ಬಂದಿಲ್ಲನ? ಯಾಕ ಅನ್ಬೇ ಯವ್ವ? ಯಾಕ ನಿದ್ದೆ ಹತ್ಲಿಲ್ಲ? ಅದಕ್ಕ ಹಂಗಾರ ನಿಮ್ದು ದನಿ ಕೇಳಿಸ್ತ, ಅದಕ್ಕೆ ಬಂದ್ಯಾ. ಸೂರ್ಯಪ್ಪನ ದನಿ ಕೇಳಿಸ್ತಲ್ಲ, ಎಲ್ಲದಾನ? ಸೂರ್ಯಪ್ಪ ಇಲ್ಲ ಯಪ್ಪ, ನನಗ ಒಟ್ಟು ಚಾದ ತೆಲ ಬಿದ್ದಿತ್ತಪ್ಪ, ಅದಕ್ಕ ಚಾ ಮಾಡಿಕೊಡು ಅಂದ್ಯಾ. ಈಗ ಅಡಿಗೆ ಮನೆಗೆ ಹೋಗ್ಯಾನ. ಹೌದನ ಬೇ? ಅಲ್ಬೇ, ಅವಂಗ ಸಕ್ರಿ ಚಾಪಡಿ ಸಿಗಬೇಕಲ್ಲ. ಏನಾಯ್ತನಪ್ಪ? ಏನ ಗುನುಗುನು ಅನ್ನಕತ್ತಿದ್ನ? ಒಟ್ಟು ಹೋಗ್ಯಾನ ಅಡಿಗೆ ಮನೆಗೆ. ತಡಿ, ಅವ ಮಕ್ಕೋವಲ್ಲಕ, ನಾ ಹೋಗಿ ಚಾ ಮಾಡ್ಕೊಂಡ್ ಬರ್ತೇನೆ ಇಬ್ಳಾಗಿ. ಹೋಗಯ್ಯಪ್ಪ ಗೌಡಪ್ಪ, ನೀನ ಒಟ್ಟು ಸಕ್ರಿ ಜಗ್ಗೊಟ್ಟು ಹಾಕಿ ಮಾಡಿಕೊಡೋದಯ್ಯಪ್ಪ. ಹೋಗು, ಮಾಡ್ಕೊಂಡ್ ಬಾ. ಅಲ್ಲ, ಇದು ಕರ್ಗೈತಿ, ಇದ್ರಾಗ ಚಾಪಡಿ ಯಾವ್ದು? ಸುರೇಶ, ಏನಪ್ಪಾ ನಿಮ್ಮಮ್ಮಗ ಚಾ ಮಾಡಿ ಕೊಡಾಕತ್ತೀನ? ಅಯ್ಯಪ್ಪ, ಇವ ಎರಡು ಕರ್ಗದಾವ, ಇದ್ರಾಗ ಯಾವ್ದು ಚಾಪಡಿ? ನಾ ಎಲ್ಲ ಅವಾಗ ಚಾ ಮಾಡಿ ಕೊಡ್ತೇನಿ, ನೀ ಹೋಗಪ್ಪ, ನೀತಿ ಕೇಳ್ಬೇಡ, ಮಕ್ಕೋ ಹೋಗು. ಅಲ್ಲ ಯಪ್ಪ, ಇರ್ಲಿ ಬಿಡ, ಮಾಡಿಕೊಡ್ತೇನಿ, ಏನಾತ? ನೀ ಮಕ್ಕೋ ಹೋಗ. ನೀ ಯಾಕೆ ಅದ್ದಿ ಇಷ್ಟೊತ್ನ್ಯಾಗ? ನೀನ ನನಗೆಲ್ಲ ನೀತಿ ಬರ್ಬೇಕ, ನೀತಿ ಬರೋ ವಯಸ್ಸು ಮಿಕ್ಕೇತಿ. ಹೋಗು, ಮಕ್ಕೋ ಹೋಗ್ ನೀನ. ನಾ ಎಲ್ಲ ಅವಾಗ ಚಾ ಮಾಡಿ ಕೊಟ್ಟೆ, ನಾನು ಒಂದಿಟ್ಟು ಚಾ ಕುಡುದು ಇಲ್ಲೇ ಪಡ್ಸಲೇಕ ಮಕ್ಕೊಂತೇನಿ. ಆತ್ ತಗೋ ಯಪ್ಪ. ಸಕ್ರಿ ಒಟ್ಟು ಕಡಿಮೆ ಕುಡೀರಿ, ನೀನು ಅಮ್ಮ. ವಯಸ್ಸಾದಂಗ ಬಾಳ ಆಗ್ಬಾರ್ದ ಯಪ್ಪ, ಕುಡೀರಿ, ಒಂದೀಟ್ ಕಡಿಮೆ ಹಾಕೊಂಡ್ ಕುಡೀರಿ. ಕಡಿಮೆನ ಹಾಕ್ತಂತ ತಗೋ. ನಾ ಹೋಗ್ಲಿ ಹಂಗಾರ ಮಕ್ಕೊಳಕ? ಹೋಗ್ಲಿ ಮಕ್ಕೋ ಹೋಗ. ಇವತ್ತ 2 ಕಪ್ ಚಾನ ಕುಡಿತೇನವ. 3 ಮಂದಿ ಮೊಮ್ಮಕ್ಕಳದು ಮದುವೆ ಆತ. ಹೆಂಡ್ರು ಬಂದ್ರ ಬಾಳೆ ಮಾಡಕ. ಇನ್ನೇನೈತಿ ಬೇ ಈ ಕಣ್ಣಿಲೆ ನೋಡೋದು? ನೀನ ಇನ್ನು ಮುಂದೆ ಜಗ್ಗೊಟ್ಟು ಸಕ್ರಿ ಹಾಕಿ ಚಾ ಕುಡಿಯದ. ಇರೋದೊಂದಿನ ಐತಿ, ಸಾಯೋದೊಂದಿನ ಐತಿ. ಮನಸ್ನಾಗಿರುವ ಆಸೆನ ಯಾಕೆ ಹತ್ತಿ ಕಿಟ್ಕೋಬೇಕು?
ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಈ ವಿಡಿಯೋಕ್ಕೆ ದಯಮಾಡಿ ಒಂದು ಲೈಕ್ ಮಾಡ್ರಿ. ಹಂಗ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಹಂಗ ಈ ವಿಡಿಯೋ ನೋಡಿಂದ ದಯಮಾಡಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ, ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ. ಯಾರಾದ್ರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದು ಹಿಂಗ ಇರ್ಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀವಿ. ಈ ವಿಡಿಯೋ ನೋಡಿ